ಹಲೋ ಎವ್ರಿವನ್. ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ 30 ಜೂನ್ ಲಾಸ್ಟ್ ಇದೆ. ಬಟ್ ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಏನಂದರೆ ಲಾಸ್ಟ್ ಡೇಟ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಕರೆಂಟ್ ಡೆಡ್ಲೈನೇ ಫೈನಲ್ ಇದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕರೆಂಟ್ ಸಿಚುವೇಶನ್. ಆ್ಯಸ್ ಆಫ್ ನೋ ಕೆ ಎ ಕಡೆಯಿಂದ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ 30 ಜೂನ್ ಆ್ಯಂಡ್ ಮಾಕ್ ರಿಸಲ್ಟ್ 6 ಜುಲೈ ಅಂತ ಇದೆ. ಬಟ್ ಆಫಿಷಿಯಲಿ ಎಕ್ಸ್ಟೆನ್ಷನ್ ಬಗ್ಗೆ ಯಾವುದೇ ನೋಟಿಫಿಕೇಶನ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಎಕ್ಸ್ಟೆನ್ಷನ್ ಪಾಸಿಬಿಲಿಟೀಸ್ ಬಗ್ಗೆ ಡಿಸ್ಕಷನ್ ಯಾಕೆಂದರೆ ಇದಕ್ಕೆ 2 ರೀಸನ್ಸ್ಗಳಿವೆ. ಫಸ್ಟ್ಲಿ ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಬಟ್ ಅದರ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಆಗಿಲ್ಲ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಆಗಿಲ್ಲ ಆ್ಯಂಡ್ ಅದರದ್ದು ಆಪ್ಷನ್ ಎಂಟ್ರಿ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಫಾರ್ ದಿಸ್ ರೀಸನ್ ಆಪ್ಷನ್ ಎಂಟ್ರಿ ಇನ್ನೂ 2 to 3 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಆ್ಯಂಡ್ ಇವಾಗ ಫಾರ್ಮಸಿ ಸ್ಟೂಡೆಂಟ್ಸ್ಗೆ ಬಿಗ್ಗೆಸ್ಟ್ ಕ್ವಶನ್ ಏನಂದರೆ ಫಾರ್ಮಸಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಬಟ್ ಕರೆಂಟ್ ಸಿಚುವೇಶನ್ ನೋಡಿದರೆ 2 ಪಾಸಿಬಿಲಿಟೀಸ್ಗಳಿವೆ. ಒನ್, ಕೆ ಎ ಶೆಡ್ಯೂಲ್ ಎಕ್ಸ್ಟೆಂಡ್ ಮಾಡಿ ಫಾರ್ಮಸಿ ಆಪ್ಷನ್ ಎಂಟ್ರಿಯನ್ನು ಈ ರೌಂಡಲ್ಲಿ ಸ್ಟಾರ್ಟ್ ಮಾಡಬಹುದು. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಮೆಡಿಕಲ್ ಕೋರ್ಸಸ್ ಜೊತೆ ನೆಕ್ಸ್ಟ್ ರೌಂಡಲ್ಲಿ ಫಾರ್ಮಸಿ ಆಪ್ಷನ್ ಎಂಟ್ರಿಯನ್ನು ಕಂಡಕ್ಟ್ ಮಾಡಬಹುದು. ಆ್ಯಂಡ್ ಒನ್ ಮೋರ್ ಅಡ್ವೈಸ್ ಏನಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕರೆಂಟ್ ಡೆಡ್ಲೈನ್ ಪ್ರಕಾರ ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಿ. ಆ್ಯಂಡ್ ಫಾರ್ ಫಾರ್ಮಸಿ ಸ್ಟೂಡೆಂಟ್ಸ್ ಅನ್ನೆಸೆಸರಿ ರೂಮರ್ಸ್ ಫಾಲೋ ಮಾಡಬೇಡಿ. ಅಫಿಷಿಯಲ್ ಅಪ್ಡೇಟ್ ರಿಲೀಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನು ಡಿಸೈಡ್ ಮಾಡಿ. ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್, ಫಾರ್ಮಸಿ ಅಪ್ಡೇಟ್ ಮತ್ತು ಕೌನ್ಸಿಲಿಂಗ್ ಶೆಡ್ಯೂಲ್ ಬಗ್ಗೆ ಆಫಿಷಿಯಲ್ ಅಪ್ಡೇಟ್ ರಿಲೀಸ್ ಆ್ಯಂಡ್ ತಕ್ಷಣ ಫಸ್ಟ್ ಅಪ್ಡೇಟ್ ನಮ್ಮ ಚಾನಲ್ಲೇ ಸಿಗುತ್ತೆ. ಸೊ ಇಫ್ ಯು ಡೋಂಟ್ ವಾಂಟ್ ಟು ಮಿಸ್ ಎನಿ ಕೆ ಇ ಕೌನ್ಸಿಲಿಂಗ್ ಅಪ್ಡೇಟ್ಸ್, ಸಬ್ಸ್ಕ್ರೈಬ್ ಟು ದ ಕಾಲೇಜ್ಗೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.